ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ ನನ್ನ ವಿಡಿಯೋಸ್ನ ಕಂಟಿನ್ಯೂಸ್ ಆಗಿ ನೋಡಿ, ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ. ಸೊ ಇವತ್ತು ಆಲ್ರೆಡಿ 3 o'clock ಆಗ್ತಾಯಿದೆ ಟೈಮು. ಹೀಗೆ ಊಟ ಎಲ್ಲ ಮುಗೀತು, ಸ್ಕೂಲ್ ಹತ್ರ ಹೋಗಬೇಕು ಮಕ್ಳನ್ನ ಕರ್ಕೊಂಡು ಬರೋದಕ್ಕೆ. ಮಳೆ ಅಂತೂ 5 ನಿಮಿಷ ಬರ್ತಿದೆ, 5 ನಿಮಿಷ ಬಿಸಿಲು, ಹೋಗ್ತಾ ಇದೆ ಬರ್ತಾ ಇದೆ, ಇದೇ ರೀತಿ ಆಗಿಬಿಟ್ಟಿದೆ. ಸೊ ಈಗ ಇದರಿಂದ ಅಂತೂ ಸುಮಾರು ಜನ ಹುಷಾರು ತಪ್ತಿದ್ದಾರೆ. ಸೊ ಒಬ್ರಿಗೆ ಜ್ವರ ಬಂತು ಮನೆಯಲ್ಲಿ ಅಂದರೆ ಎಲ್ಲರಿಗೂ ಸ್ಪ್ರೆಡ್ ಆಗುತ್ತೆ. ಮಕ್ಕಳಂತೂ ಸ್ಕೂಲಲ್ಲಿ ಎಲ್ಲರಿಗೂ ಹುಷಾರಿಲ್ಲದೆ ಒಂದೊಂದು ವಾರ ರಜೆ ಹಾಕ್ತಿದ್ದಾರೆ. ಸೊ ಈ ಜ್ವರ ಏನಂದರೆ 5 days 6 days ಬಿಡೋದೇ ಇಲ್ಲ ಬಂದರೆ. ಸೊ ಹಾಗಾಗಿ ಮಕ್ಕಳು ಅವರು ಜ್ವರ ಬಿಟ್ಟು ಹುಷಾರಾಗಿ ಸ್ಕೂಲ್ಗೆ ಹೋಗೋಷ್ಟರಲ್ಲಿ ಒಂದು 8 to 9 ಡೇಸೇ ಬೇಕಾಗ್ತಿದೆ. ಮಕ್ಕಳಿಗೆ ಸ್ಕೂಲಿಗೆಲ್ಲ ಮಾಸ್ಕ್ ಹಾಕಿ ಕಳಿಸ್ಬೇಕು. ಯಾಕಂದರೆ ಎಲ್ಲರಿಗೂ ನೆಗಡಿ ಜ್ವರ ಕೆಮ್ಮು ಇರೋದ್ರಿಂದ ಒಬ್ಬರಿಂದ ಒಬ್ರಿಗೆ ಸ್ಪ್ರೆಡ್ ಆಗ್ತಾನೆ ಇರುತ್ತೆ. ಹಾಗಾಗಿ ಸ್ಕೂಲ್ಗೆ ಎಲ್ಲರೂ ಮಾಸ್ಕ್ ಹಾಕ್ಕೊಂಡು ಹೋಗಬೇಕು. ಅಲ್ಲಿ ಹೋದ್ಮೇಲೆ ಮಕ್ಕಳು ಹಾಕೊತಾರೋ ಇಲ್ವೋ ಗೊತ್ತಿಲ್ಲ, ನಾವು ಮನೆಯಿಂದ ಹಾಕಿ ಕಳಿಸ್ಬೇಕು. ಸೊ ಬೆಳಗ್ಗೆ ಹೊತ್ತು ಹೋಗ್ತಾ ಇದ್ದಾಗ ಚಳಿ, ಸ್ವಲ್ಪ ಮಳೆ ನೀನು ಬರ್ತಾ ಇರುತ್ತೆ. ಹಾಗಾಗಿ ಕ್ಯಾಪ್ ಆಗಲಿ ಸ್ವೆಟರ್ ಆಗಲಿ ಮಾಸ್ಕು ಈ ಥರದನ್ನೆಲ್ಲ ಬೆಚ್ಚಗಿಟ್ರೆ ತುಂಬ ಒಳ್ಳೆಯದು ಅಂತಲೇ ಅನಿಸುತ್ತೆ ಚಿಕ್ಕ ಮಕ್ಕಳಿಗೆ. ಹಾಸ್ಪಿಟಲ್ಗಳಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರಿಗೂ ಬರೀ ಜ್ವರ ಕೆಮ್ಮೆ ಸಿಕ್ಕಾಪಟ್ಟೆ ಕೆಮ್ಮು. ಸೊ ಹಾಗಾಗಿ ಹಾಸ್ಪಿಟ್ಲಿಗೆ ಹೋದ್ರಂತೂ ಎಷ್ಟು ಜನ ಅಂದರೆ ಈಗ ಅವರ್ಗಟ್ಟಲೆ ಕಾಯಬೇಕು ಹಾಸ್ಪಿಟ್ಲಲ್ಲಿ ಡಾಕ್ಟ್ರಿಗೆ ತೋರಿಸ್ಬೇಕಂದ್ರೆ. ಸೊ ಹಾಗಾಗಿದೆ. ಈಗ ಬಿಸಿನೀರು ಕುಡೀರಿ ಮತ್ತು ಮಾಸ್ಕ್ ಹಾಕಿ ಕಳಿಸಿ. ಮಕ್ಕಳಾಗಲಿ ದೊಡ್ಡವರಾಗಲಿ ಮಾಸ್ಕ್ ಹಾಕ್ಕೊಬೇಕು. ಸೊ ಮತ್ತು ಬೆಚ್ಚಗಿರಬೇಕು. ಗಾಡೀಲಿ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಥಂಡಿ ಅಲ್ವಾ ಸಿಕ್ಕಾಪಟ್ಟೆ, ಹಾಗೆ ಕಿವಿಗೆ ಹತ್ತಿ ಎಲ್ಲ ಇಟ್ಕೊಳ್ಬೇಕು. ಸೊ ಈ ರೀತಿ ನಾವೇ ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕು. ಹೊರಗಡೆ ತಿಂಡಿ ಏನು ಕೊಡಿಸ್ಬಾರ್ದು. ಅಂಗಡಿದು ಈ ಚಾಕ್ಲೇಟು ಬಿಸ್ಕೆಟು ಲೇಸ್ ಅಂತೆ ಐಸ್ ಕ್ರೀಮು ಇದರಿಂದನೇ ತುಂಬ ಎಫೆಕ್ಟ್ ಆಗುತ್ತೆ ಮಕ್ಕಳಿಗೆ. ಬೇಕಾದ್ರೆ ನೀವು ಒಂದು ಪಕ್ಷ ಹಣ್ಣು ತಂದು ತಿನ್ನಿಸ್ಬೋದು, ಬಟ್ ಹೊರಗಡೆ ತಿಂಡಿ ಅಂತೂ ಆಗೋದೇ ಇಲ್ಲ. ನನ್ನ ಮಗಳಿಗಂತೂ ಅವಳಿಗೆ ನಾವು ಅದನ್ನು ರೂಢಿ ಮಾಡಿಲ್ವಲ್ಲ. ಸೊ ಯಾವಾಗಲಾದರೂ ಒಂದೊಂದ್ಸತಿ ತಿಂದರೆ ಅದು ಫುಲ್ ಎತ್ತಾಕ್ಬಿಡುತ್ತೆ ಒಂದೇ ಸಲ. ಸೊ ಹಂಗಾಗಿ ಹೊರಗಡೆ ತಿಂಡಿಗಳು ಕೊಡ್ಸೋದಕ್ಕೆ ಹೋಗಲ್ಲ. ಕೊಡಿಸಿದ್ರೂ ಬೇಡ, ಆಗಲೂ 1 ತಿಂಗಳು 1.5 ತಿಂಗಳು ಆದಮೇಲೆ ನಾನು ಒಂದೊಂದು ಸತಿ ಪಾಪ ಅವರು ಕೇಳ್ತಾ ಇರ್ತಾರಲ್ವ ಅಂತ ಕೊಡಿಸ್ತೀನಿ. ಕೊಡಿಸಿದಿಂದಲೇ ಕೆಮ್ಮು ನೆಗಡಿ ಆಲ್ರೆಡಿ ಸ್ಟಾರ್ಟ್ ಆಗಿಬಿಡೋದು. ಡ್ರೈ ಫ್ರೂಟ್ಸ್ಗಳು ತಂದುಕೊಡಿ. ಸೊ ಅದು ಸ್ವಲ್ಪ ಜಾಸ್ತಿನೇ ಇರುತ್ತೆ, ಬಟ್ ಹೆಲ್ದಿಯಾಗಿರುತ್ತೆ ಕೂಡ. ಚಾಕ್ಲೇಟ್ ಲೇಸ್ ಅವೆಲ್ಲ ತಿಂದು ಅದರಿಂದ ಹೆಲ್ತ್ ಹಾಳು ಮಾಡಿಕೊಂಡು ಆಸ್ಪತ್ರೆಗೆ ಹೋಗಿ ದುಡ್ಡು ಕೊಡೋಕ್ಕೆ ಬದಲು ಅದೇ ದುಡ್ಡಲ್ಲೇ ನಾವು ಡ್ರೈ ಫ್ರೂಟ್ಸ್ ಎಲ್ಲ ತಂದುಕೊಡ್ಬೋದು ಅಂತ ಡಾಕ್ಟರ್ಸ್ ಹೇಳೋದೇನು ಅಂತಂದರೆ, ಹೊರಗಡೆ ತಿಂಡಿ ಕೊಡಿಸೋದ್ರಿಂದ ಗಂಡು ಮಕ್ಕಳಿಗೆ ಏನು ಎಫೆಕ್ಟ್ ಆಗಲ್ಲ, ಹೆಣ್ಮಕ್ಳಿಗೆ ತುಂಬ ಎಫೆಕ್ಟ್ ಆಗುತ್ತೆ. ಬೇಗ ಮಕ್ಕಳು ದೊಡ್ಡವ್ರು ಆಗ್ತಾ ಇರೋದು ಇದೇ ಹೊರಗಡೆ ತಿಂಡಿ ತಿನ್ನೋ ಕಾರಣಕ್ಕೇ. ಅವ್ರಿಗೆ ಬೇಗ ಈ ಥರ ಪ್ಯೂಬರ್ಟಿ ಹಾರ್ಮೋನ್ಸ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಮತ್ತು ಈ ಹೊರಗಡೆ ತಿಂಡಿ ಕೊಡಿಸೋದ್ರಿಂದ ಥೈರಾಯ್ಡ್ ಆಗಿರ್ಬೋದು, ಈಗ ಚಿಕ್ಕ ಏಜ್ಗೆ ಮಕ್ಕಳಿಗೆಲ್ಲ ಶುಗರ್ ಬರ್ತಾ ಇದೆ. 10 ವರ್ಷ 11 ವರ್ಷದ ಮಕ್ಕಳಿಗೆ ಶುಗರ್ ಬರ್ತಿದೆ. ಸೊ ಹಾಗಾಗಿ ಹೊರಗಡೆ ತಿಂಡಿ ಅವಾಯ್ಡ್ ಮಾಡಿ, ಮನೆಯಲ್ಲೇ ಮಾಡಿ. ಮತ್ತು ಹೊರಗಡೆ ಆಟ ಆಡೋದಕ್ಕೆ ಬಿಡಿ, ತುಂಬ ಟಿ ವಿ ನೋಡೋಕ್ಕೆ ಬಿಡಬೇಡಿ. ಹೊರಗಡೆ ಫ್ರೆಂಡ್ಸ್ ಜೊತೆ ಅಥವಾ ಸೈಕಲ್ ತುಳಿಲಿ, ಬ್ಯಾಡ್ಮಿಂಟನ್ ಆಡಲಿ, ಬೇರೆ ಈ ಥರ ಹೊರಗಡೆ ಎಂಗೇಜ್ ಮಾಡಬೇಕು. ತುಂಬ ಹೊರಗಡೆ ಟಿ ವಿ ನೋಡೋದಕ್ಕೆ ಜಾಸ್ತಿ ಕೊಡಬೇಡಿ, ಮೊಬೈಲ್ ನೋಡಬೇಡಿ ಅಂತ ಹೇಳ್ತಾರೆ. ಮತ್ತು ಮನೆಯಲ್ಲಿ ಮಕ್ಕಳಿಗೆ ಕೆಳಗಡೆ ಕೂರಿಸಿ ಊಟ ಮಾಡಿಸಿ, ಚಕ್ಲಬಲ ಹಾಕ್ಕೊಂಡು ಕೆಳಗಡೆ ಕೂರಿಸಿ ಊಟ ಮಾಡಬೇಕು. ಮತ್ತು ಅವ್ರಿಗೂ ಎಕ್ಸಸೈಸ್ ಆಗಬೇಕು. ಹಾಗಾಗಿ ಹೊರಗಡೆ ಆಟ ಆಡೋಕ್ಕೆ ಬಿಡಿ ಅಂತಲೇ ಹೇಳ್ತಾರೆ ಡಾಕ್ಟ್ರು. ಊರಿಂದ ಸೀತಾಫಲ ತೊಗೊಂಡು ಬಂದಿದ್ವಿ, ಹಣ್ಣಾಗಿತ್ತು. ಒಂದು 2 days ಆದಮೇಲೆ ಇವತ್ತಿಗೆ. ಹಾಗಾಗಿ ಇವಾಗ ಟಿಫನ್ ಮುಗಿಸಿ ಈಗ ತಿಂತಾಯಿದ್ದೀನಿ. ಸೊ ಒಬ್ಬೊಬ್ರಿಗೆ ಇದು ಕೋಲ್ಡ್ ಆಗಿಬಿಡುತ್ತೆ. ಸೊ ನಮಗೆ ಏನಾಗಲ್ಲ, ನಾನು ಯಾವಾಗಲೂ ತಿಂದು ರೂಢಿ ಇದೆಯಲ್ವ, ಹಾಗಾಗಿ ಒಬ್ಬೊಬ್ರಿಗೆ ಆಗಲ್ಲ, ಒಬ್ಬೊಬ್ರಿಗೆ ಕೋಲ್ಡ್ ಆಗುತ್ತೆ. ಸೊ ನೋಡಿಕೊಂಡು ತಿನ್ನಬೇಕಿದು. ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಅಂತಂದ್ಬಿಟ್ಟು ಮಿಲ್ಕ್ ಮಾಡ್ತಾಯಿದ್ದೀನಿ. ಸೊ ಒಂದು ಪಾತ್ರೆಗೆ ಒಂದು ನೀರು ಕುಡಿಯೋದು ದೊಡ್ಡ ಲೋಟದಲ್ಲಿ 1 ಲೋಟ ನೀರು ಹಾಕ್ಕೊತಿದ್ದೀನಿ. 1 ಸ್ಪೂನಷ್ಟು ಪೌಡರ್ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದು ಗಂಟು ಹೋಗೋ ಥರ ಫಸ್ಟೇ ತಣ್ಣೀರಿಗೆ ಹಾಕ್ಕೊಂಡೆ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಬಿಸಿನೀರಿಗೆ ಸ್ಟವ್ ಮೇಲೆ ಇಟ್ಕೊಂಡ್ಬಿಟ್ರೆ ಗಂಟಾಗಿಬಿಡುತ್ತೆ. ಸೊ ಫಸ್ಟೇ ನೀರಿಗೆ ಹಾಕಿದ ತಕ್ಷಣವೇ ಗಂಟೆಲ್ಲ ಹೋಗೋ ಥರ ಫುಲ್ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಆಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಸ್ಟವ್ ಮೇಲೆ ಇಟ್ಕೊಬೇಕು. ನಾನು ಬೆಲ್ಲನ ಒಂದು ಬಾಕ್ಸಲ್ಲಿ ಪುಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಯಾಕಂದರೆ ಡೈಲಿ ಬೇಕಲ್ವ, ಡೈಲಿ ಬೇಕಂದಾಗ ಬೆಲ್ಲ ಎಲ್ಲ ಕುತ್ಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ಬಿಡ್ತಿದ್ದೀನಿ. ಪುಡಿ ಮಾಡಿರೋ ಬೆಲ್ಲನ ಹಾಕಿ ಮಿಕ್ಸ್ ಮಾಡಿಕೊಂಡು, ಮಕ್ಕಳು ಸ್ವಲ್ಪ ಸ್ವೀಟ್ ಜಾಸ್ತಿ ಇಷ್ಟಪಡ್ತಾರೆ, ಹಾಗಾಗಿ ಸ್ವಲ್ಪ ಸ್ವೀಟ್ ಹಾಗೆ ಮಾಡ್ತೀನಿ. ಇಲ್ಲಾಂದರೆ ಸಪ್ಪೆ ಆದರೆ ಅವ್ರು ಕುಡಿಯೋಕ್ಕೆ ಸ್ವಲ್ಪ ಕಷ್ಟಪಡ್ತಾರೆ. ನೆಕ್ಸ್ಟು ಈಗ ಅದೆಲ್ಲ ಹಾಕೊಂಡ್ಮೇಲೆ ಸ್ಟವ್ ಆನ್ ಮಾಡಿಕೊಂಡು ಈಗ ಮಿಕ್ಸ್ ಮಾಡ್ಕೊತಾ ಇರಬೇಕು. ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ.
ಸೊ ಹಾಗಾಗಿ ಒಂದು ಕುದಿ ಬರೋವರೆಗೂ ನಾವು ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಆಮೇಲೆ ಒಂದು ಅರ್ಧ ಲೋಟ ಹಾಲು ಹಾಕ್ಕೊತೀನಿ ನಾನು. ಹಾಲು ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಲು ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ತಣ್ಣಗಾದಮೇಲೆ ಮಕ್ಕಳು ಕುಡಿಯೋಕ್ಕೆ ಇಷ್ಟಪಡ್ತಾರೆ. ಡೈಲಿ ಇದನ್ನು ಮಕ್ಳಿಗೆ ಕೊಡ್ತೀನಿ ನಾನು. ನಾಳೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ದು ಎಕ್ಸಾಮ್ ಇದೆ, ಸೊ ಹಂಗಾಗಿ ಇದನ್ನು ಪ್ರಾಕ್ಟೀಸ್ ಮಾಡ್ತಿದ್ದಾಳೆ. ಸೊ ಅಂದರೆ ಕಲರ್ ಶೀಟಲ್ಲಿ ಮಾಡೋದು, ಸ್ಕೂಲಲ್ಲಿ ಕಲರ್ ಶೀಟ್ ಅವರೇ ಕೊಡ್ತಾರೆ, ನಾವು ಕ್ರಯಾನ್ಸು ಮತ್ತು ಗಮ್ ಆ ಥರದ್ದು ಏನಾದರೂ ಬೇಕಂದರೆ ತೊಗೊಂಡು ಹೋಗ್ಬೋದು. ಸೊ ಎಕ್ಸಾಮ್ ಆಗಲೇ ಮಿಡ್ ಟರ್ಮ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಾಯಿದೆ. ಫಸ್ಟು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಎಕ್ಸಾಮ್ ಸ್ಟಾರ್ಟು ಆಗಿದೆಯಾ? ಹಾಂ, ಕಲರ್ ಶೀಟಲ್ಲಿ ಮಾಡಿದ್ರೆ ಕ್ಲಿಯರಾಗಿ ಕಾಣಿಸುತ್ತೆ. ಫಸ್ಟು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಎಕ್ಸಾಮು, ಯೋಗ ಮತ್ತು ಬೇರೆ ಬೇರೆ ಸಣ್ಣ ಪುಟ್ಟ GK LS ಇದೆಲ್ಲ ಎಕ್ಸಾಮ್ ಎಲ್ಲ ಆಯಿತು. ನೀನು ಹೋಗೇ ಇಲ್ವಲ್ಲ ಸ್ಕೂಲ್ಗೆ? ಅವತ್ತು ನನಗೆ ಅವತ್ತೇ, ಮತ್ತೆ ಕಂಪ್ಯೂಟರ್ ಇವತ್ತಿತ್ತು, ಕಂಪ್ಯೂಟರ್ ಸೈನ್ಸ್ ಎಲ್ಲ 1 by 1 ಮಾಡ್ತಾ ಇದ್ದಾರೆ. ಆಮೇಲೆ ರೈಟಿಂಗ್ ಎಕ್ಸಾಮು 15th ರೈಟಿಂಗ್ ಎಕ್ಸಾಮ್ ಇದೆ. ಸೊ ಈಗಾಗಲೇ ಎಷ್ಟು ಬೇಗ ಆಗಲೇ 5 months ಆಗೋಯ್ತು ಸ್ಕೂಲ್ ಸ್ಟಾರ್ಟ್ ಆಗಿ ಅಂತ ಅನ್ನಿಸ್ತಾ ಇದೆ. ದಸರಾ ವೆಕೇಷನ್ಗೆ ಮೊದಲೇ ಎಕ್ಸಾಮ್ ಎಲ್ಲ ಕಂಪ್ಲೀಟ್ ಆಗಿ ಆಮೇಲೆ ಹಾಲಿಡೇಸ್ ಬರುತ್ತೆ. ಮತ್ತು ಈಗ ಕಲರ್ ಶೀಟ್ ಕೊಟ್ಟಿದ್ದೀನಿ, ಅದರಲ್ಲಿ ಪ್ರಾಕ್ಟೀಸ್ ಮಾಡಲಿ ಅಂತ ಹೇಳಿ. ಸೊ ಈ ಥರ ಸ್ಮಾಲ್ ಕಲರ್ ಶೀಟ್ಸ್ ಇರುತ್ತಲ್ಲ, ಅದನ್ನು ತಗೊಂಡು ಈ ರೀತಿ ಫೋಲ್ಡ್ ಮಾಡಬೇಕು ಫಸ್ಟು. ಈ ರೀತಿ ಫೋಲ್ಡ್ ಮಾಡಿ ಶಾರ್ಪ್ ಎಡ್ಜಸ್ ಬರೋ ಥರ ಇಲ್ಲಿಗೆ ಫೋಲ್ಡ್ ಮಾಡ್ಕೊಬೇಕು ನೀಟಾಗಿ. ಈ ಕಡೆ ಈ ರೀತಿ ಹೀಗೆ ತಿರ್ಸ್ಕೊಂಡು ಈ ಕಡೆನೂ ಸೇಮ್ ಅದೇ ಈ ಕಡೆ ಮಾಡಬೇಕು. ಸಾರಿ, ಈಗ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಅದೇ ಶಾರ್ಪ್ ಎಡ್ಜಸ್ಸು ಆ ಕಡೆ ಯಾವ ರೀತಿ ಫೋಲ್ಡ್ ಮಾಡಿರ್ತೀವೋ ಅದೇ ರೀತಿ ಈ ಕಡೆನೂ ಫೋಲ್ಡ್ ಮಾಡ್ಕೊಬೇಕು. ನಾಳೆ ಎಕ್ಸಾಮ್ಗೆ ಮ್ಯಾಮ್ಗೆ ಮಾಡಿ ತೋರಿಸ್ಬೇಕು ಸ್ಕೂಲಲ್ಲಿ ಅವರೇ. ನಾವು ಮನೇಲೇ ಪ್ರಾಕ್ಟೀಸ್ ಕೊಟ್ಟರೆ ಅವ್ರಿಗೆ ಈಸಿ ಆಗುತ್ತೆ ಸ್ಕೂಲಲ್ಲಿ ಮಾಡೋದಕ್ಕೆ. ಅಲ್ಲೇ ನೋಡಿ ಈ ರೀತಿ ಇಷ್ಟು ಐಟಮ್ಸ್ ಎಲ್ಲ ಇರುತ್ತೆ. ಸೊ ಬುಕ್ ಕೊಟ್ಟಾಗಲೇ ಎಲ್ಲ ಕೊಟ್ಬಿಟ್ಟಿರ್ತಾರೆ ಅದ್ರ ಜೊತೆಗೆ. ಸೊ ಅದನ್ನೇ ಮ್ಯಾಮ್ ಸ್ಕೂಲಲ್ಲಿ ಇಟ್ಕೊಂಡು ಅವ್ರು ಕೊಡ್ತಾರೆ. ಈಗ ಫೋಲ್ಡ್ ಮಾಡಿ ಈ ಸೈಡಲ್ಲಿರೋಂಥದ್ದು ಈ ಥರ ಹೀಗೆ ಫೋಲ್ಡ್ ಮಾಡಿ ನಮ್ಗೆ ಇದು ಸಿಗುತ್ತೆ. ಇಲ್ಲ ಉಲ್ಟಾ ಮಾಡ್ತಾ ಇದೆಯಾ ನೀನು? ಈ ಕಡೆ ಹಿಂಗೆ ತಿರ್ಗಿಸ್ಕೊಂಡು ಇಲ್ಲಿಂದ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿದಾಗ ಇದು ಈ ಕಡೆ ಇದು ಸಿಗುತ್ತಲ್ಲ ನಮಗೆ, ಎಲ್ಲಿ ಸಿಗ್ತಾ ಹಿಂಗೆ ಓಪನ್ ಮಾಡ್ತೀವಿ. ಅವಾಗ ಇದು ಇಲ್ಲಿ ಇಲ್ಲಿ ಇದು ಹಿಂಗೆ ಓಪನ್ ಮಾಡ್ಕೊಂಡು ಈ ರೀತಿ ಓಪನ್ ಮಾಡಿದಾಗ ಈ ರೀತಿ ಸಿಗುತ್ತೆ. ಆಮೇಲೆ ಅದನ್ನು ಈ ಥರ ಹಿಂಗೆ ಮಾಡಿ ಆಮೇಲೆ ಇಲ್ಲಿ ಕಣ್ಣು ಹೀಗೆ ಕೆಟ್ಟ ಪೆನ್. ಈಗ ಇದಕ್ಕೆ ಐಸ್ ಆ್ಯಂಡ್ ಮೌತ್ ಬರಿಬೇಕು. ಮೌತು ಇಲ್ಲಿ ಮೌತ್ ಮಾಡಬೇಕು. ಇದು ಫಾಕ್ಸ್ ಅಂತೆ. ಸೊ ಅವ್ರ ಆ್ಯಕ್ಟಿವಿಟಿ ಬುಕ್ಕಲ್ಲೂ ಇದೇ ಕೊಟ್ಟಿದ್ದಾರೆ, ಇದೇ ಮೆಥಡೇ ಸ್ಟೆಪ್ಸೇ ಮಾಡಬೇಕು, ಆವಾಗ ಫಾಕ್ಸ್ ಬರುತ್ತೆ ಅಂತ ಹೇಳಿ ಸ್ಕೂಲಲ್ಲಿ ಮ್ಯಾಮು ಹೇಳ್ಕೊಟ್ಟಿದ್ರು. ಬಟ್ ಅವರೇ ಸ್ವತಃ ಮಾಡಿದ್ರೆ ಆವಾಗ ಗೊತ್ತಾಗುತ್ತೆ ಹೇಗೆ ಅಂದ್ಬಿಟ್ಟು ಅದಕ್ಕೆ ಇವಾಗ ಮಾಡಿಸಿರೋವಂಥದ್ದು. ಇದು ಯಾವ ಮೂಲೆಯಿಂದ ಫಾಕ್ಸ್ ಅಂತ ಗೊತ್ತಾಗ್ತಿಲ್ಲ ನನಗೆ. ಎಲ್ಲಿ ನಿಂದು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಬುಕ್ಕು? ಅದೇ ಇದು ಬೇರೆ ಕಲರ್ ಆರೆಂಜ್ ನೋಡಿ, ಇಲ್ಲ ಆರೆಂಜಲ್ಲಿ ಮಾಡಿದ್ದಾರೆ. ಪೇಪರ್ ಫಾಕ್ಸ್ ಅಂತ ಹೇಳಿ ಈ ರೀತಿ ಮೆಥಡಲ್ಲಿ ಕೊಟ್ಟಿದ್ದಾರೆ. ಹೌ ಟು ಮೇಕ್ ಪೇಪರ್ ಫಾಕ್ಸ್ ಈ ತರ ಮಾಡಿದ್ರು. ಈ ರೀತಿ ಮಾಡಿರೋದು ನಾವು ಅದೇ ರೀತಿ ಮಾಡಿದ್ದೀವಿ. ಅದೇ ರೀತಿ ಮಾಡಿರೋದಕ್ಕೆ ನಮಗೂ ಈ ರೀತಿ ಔಟ್ಕಮ್ ಬಂದಿದೆ ನೋಡಿ. ಸೇಮ್ ನೋಡ್ದ, ಐಸ್ ಇಲ್ಲೇ ಬರಿಬೇಕು ನೋಡೋರು, ಇಲ್ಲೇ ಬರೆದಿದ್ದಾರೆ. ನೀನು ತಗೊಂಡೋಗಿ ಇಲ್ಲಿ ಬರೆದ್ಬಿಟ್ಟೆ. ಬಾಕ್ಸ್ ಮಾಡಿರೋವಂಥದ್ದು. ಓಕೆ, ನಾಳೆ ಮಾಡು ಸ್ಕೂಲಲ್ಲಿ ಮಾಡಿಬಿಟ್ಟು ಹೇಗೆ ಬಂತು, ಹೇಗೆ ಮಾಡಿದೆ ಅಂತ ಹೇಳಬೇಕು. ಸೊ ಇವತ್ತು ಖಾರ ಕಡುಬು ಮಾಡೋಣ ಅಂತ. ಈಗ ಸಂಜೆ ಆಗಿದೆ, ಮಳೆನೂ ಬರ್ತಾ ಇದೆಯಲ್ವಾ. ಸೊ ಹಾಗಾಗಿ ಕಡುಬಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಕಡುಬಿಗೆಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಸೈಡ್ ಉಪ್ಪು ಹಾಕಿಲ್ಲ, ಈ ಕಡೆ ಎಲ್ಲ ಉಪ್ಪು ಹಾಕ್ಕೊಂಡಿದ್ದೀನಿ. ಸೇಮ್ ನಾವು ಒಡೆಗೆ ಮಾಡ್ತೀವಲ್ಲ ಅದೇ ರೀತಿ ಮಾಡ್ಕೊಳ್ಳೋ ಅಂಥದ್ದು. ಸೊ ಇಲ್ಲಿ ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ. ನೆಕ್ಸ್ಟು ಮುದ್ದೆನೂ ಮಾಡ್ಕೊಂಡಿದ್ದೀನಿ. ಸೊ ಸಿಹಿ ಕಡುಬುದ ಅವತ್ತೊಂದು ಸ್ವಲ್ಪ ಊಣ ಇತ್ತು. ಸೊ ಹಾಗಾಗಿ ಸಿಹಿ ಖಾರ ಎರಡೂ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು, ಹಬ್ಬದ ದಿವಸ ಖಾರ ಕಡುಬು ಮಾಡಿರಲಿಲ್ಲ. ಸೊ ಹಾಗಾಗಿ ಸಬ್ಬಕ್ಕಿ ಸೊಪ್ಪೆಲ್ಲ ಇತ್ತು, ಹಾಗಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಈಗ ಮಾಡ್ತಿದ್ದೀನಿ. ಮುದ್ದೆ ಎಲ್ಲ ಮಾಡಿದ್ದೀನಿ. ಈಗ ಫಿಲ್ಲಿಂಗ್ಸು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ ಈಗೆಲ್ಲ ಫಿಲ್ ಮಾಡ್ಕೊಳ್ಳೋಣ. ಖಾರ ಕಡುಬಾಗಿರೋದ್ರಿಂದ ಹಬೆನಲ್ಲಿ ಇಟ್ಟು ಬೇಯಿಸಬೇಕು. ಹಾಗಾಗಿ 2 ಪ್ಲೇಟ್ ಇಟ್ಬಿಟ್ಟು ಬೇಯಿಸ್ತಾ ಇದ್ದೀನಿ.
ಬೇಯ್ತಾ ಇದೆ ಈಗ. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಚಟ್ನಿ ಮಾಡ್ಕೋಬೋದು ಅಥವಾ ಹಾಗೇನೂ ತಿನ್ಬೋದು. ಯಾರಿಗೆಲ್ಲ ಸಿಹಿ ಕಡುಬು ಖಾರ ಕಡುಬು ಎಲ್ಲ ಇಷ್ಟ, ನೀವು ಹೀಗೆ ಮಾಡ್ತಾ ಇರ್ತೀರಾ ಅವಾಗವಾಗ. ನಾನೇನಿಲ್ಲ, ಈಗ ಗೌರಿ ಹಬ್ಬದ ಟೈಮಲ್ಲಿ ಕಡುಬು ಮಾಡೋ ಅಂಥದ್ದು, ಬೇರೆ ಯಾವಾಗಲೂ ಮಾಡೋದೇ ಇಲ್ಲ. ಸೊ ಗೌರಿ ಹಬ್ಬ ಗಣೇಶ ಹಬ್ಬ ಅಂದರೆ ಕಡುಬು ಮೋದಕ ಈ ಥರದ್ದೆಲ್ಲ ಮಾಡೋ ಅಂಥದ್ದು, ವರ್ಷಕ್ಕೊಂದ್ಸತಿ ಮಾಡ್ಕೊಂಡು ತಿನ್ನೋ ಅಂಥದ್ದು. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಮಕ್ಕಳೆಲ್ಲನೂ ಇಷ್ಟಪಡ್ತಾರೆ. ಸ್ವೀಟು ಇರುತ್ತಲ್ವ, ಹಾಗಾಗಿ ಖಾರ ಏನು ಇಷ್ಟಪಡಲ್ಲ ಮಕ್ಕಳು, ಸ್ವೀಟ್ ಇರುತ್ತಲ್ಲ ಹಾಗಾಗಿ ಸ್ವೀಟು ಇಷ್ಟಪಡ್ತಾರೆ. ಹಾಗಾಗಿ ನಾನು ಒಂದೆರಡು ಸತಿ ಮಾಡೇ ಮಾಡ್ತೀನಿ ಯಾವಾಗಲೂ. ಬಟರ್ ಫ್ರೂಟ್ದು ಜ್ಯೂಸ್ ಮಾಡ್ತಾ ಇದ್ದೀವಿ. ಹಣ್ಣು ನೋಡಿ, ಇದು ಗ್ರೀನಾಗೇ ಇದೆ, ಬ್ಲ್ಯಾಕ್ ಆಗಿಲ್ಲ. ಲಾಸ್ಟ್ ಟೈಮ್ ತಂದಿದ್ದು ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಹಣ್ಣಾಗಲಿಲ್ಲ, ಹಾಗೆ ಕಾಯೇ ಮಾಡಿಬಿಟ್ರಂತೂ ಕಹಿ ಕಹಿ ಇರುತ್ತೆ, ಕುಡಿಯೋಕ್ಕಾಗಲ್ಲ ಜ್ಯೂಸು. ಬಟರ್ ಫ್ರೂಟು ಸಕ್ಕತ್ತಾಗಿದೆ. ಹಣ್ಣಾದ್ಮೇಲೆ ಮಾಡಿದ್ರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ, ಕಾಯಲ್ಲಿ ನಾವು ಒಂದು ದಿವಸ ಮಾಡಿಬಿಟ್ಟು ಸಖತ್ ಕಹಿ ಆಗಿಬಿಟ್ಟಿತ್ತು, ತಿನ್ನೋಕ್ಕೆ ಆಗಿಲ್ಲ, ಚೆಲ್ಲಿದಾಯಿತು. ಇವತ್ತು ತುಂಬ ಚೆನ್ನಾಗಿದೆ. ಫುಲ್ ಗಟ್ಟಿಯಾಗಿ ಮಾಡಿದ್ದಾಳೆ, ತುಂಬ ಚೆನ್ನಾಗಿದೆ. ಇದರಲ್ಲಿ ಜ್ಯೂಸ್ ಅಂಗಡಿಲ್ಲ ಆದರೆ ಐಸ್ ಕ್ರೀಮ್ ಅದು ಎಲ್ಲ ಹಾಕಿ ಮಾಡ್ತಾರಲ್ವ, ಇನ್ನೂ ಟೇಸ್ಟಿಯಾಗಿರುತ್ತೆ. ಇದು ತುಂಬ ಚೆನ್ನಾಗಿದೆ ಸಕ್ಕರೆ ಹಾಕಿರೋದಕ್ಕೆ. ನೀವು ಒಂದು ಸತಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ, ನೀವೇ ಆಮೇಲೆ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸ್ವೀಟ್ ಕಾರ್ನ್ ತೊಗೊಂಡು ಬಂದಿದ್ದೆ, ಮಕ್ಕಳಿಗೆ ಬಾಕ್ಸ್ಗೆ ಸ್ನ್ಯಾಕ್ಸ್ಗೆ ಹಾಕೋಕ್ಕಾಗುತ್ತೆ ಅಂತ ಹೇಳಿ ಒಂದು 3 ಪೀಸ್ ಕಟ್ ಮಾಡಿಟ್ಟಿದ್ದೀನಿ. ಇನ್ನೊಂದು ಸಂಜೆ ಬಂದಮೇಲೆ ಕ್ರಿಸ್ಪಿ ಕಾರ್ನ್ ಬರುತ್ತಲ್ಲ ಆ ಥರ ಮಾಡೋಣ ಅಂತ ಹೇಳಿಬಿಟ್ಟು. ಊರಿಂದ ಕರ್ಬೇವಿನ ಸೊಪ್ಪು ತಂದಿದ್ದು, ಸಂಡೇ ಕಿತ್ತಿರೋ ಅಂಥದ್ದು ಇದು. ಆದ್ರೂ ನೋಡಿ ಇನ್ನೂ ಎಷ್ಟು ಫ್ರೆಶ್ ಆಗಿದೆ ಅಂತ. ಫ್ರೆಶ್ ಆಗಿರೋದು ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ. ಸಾಂಬಾರು ತುಂಬ ಟೇಸ್ಟಿಯಾಗಿ ಒಗ್ಗರಣೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಫ್ರೆಶ್ಶಾಗಿ ಕಾಣಿಸ್ತಾ ಇದೆ ಅಂತ. 3 ಡೇಸ್ ಆಯಿತು ತಂದು, ಹಾಗೂ ಇನ್ನೂ ಎಷ್ಟು ಫ್ರೆಶ್ ಇದೆ ಅಂತ. ಕರ್ಬೇವಿನ ಸೊಪ್ಪು ಕೂದಲಿಗೂ ಅಷ್ಟೇ ತುಂಬ ಒಳ್ಳೆಯದು. ಎಣ್ಣೆಲೆ ಹಾಕಿ ಬಿಸಿ ಮಾಡಿ ತಲೆಗೆ ಹಚ್ಬೋದು. ಅಥವಾ ಕರ್ಬೇವಿನ ಸೊಪ್ಪು ನಾವು ಊಟದಲ್ಲಿ ಹಾಕ್ಕೊಂಡ್ರು, ಪುಳಿಯೋಗರೆ, ಚಿತ್ರಾನ್ನ ಅದಕ್ಕೆಲ್ಲನೂ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸೊ ಮಕ್ಕಳೆಲ್ಲ ಎತ್ತಿ ಇಡ್ತಾರೆ ಎಲ್ಲ ಸೈಡ್ಗೆ, ಹಾಗಾಗಿ ಗ್ರೈಂಡ್ ಮಾಡಿಬಿಟ್ಟು ಹಾಕಿಬಿಟ್ರೆ ಒಳ್ಳೆಯದು. ಕರ್ಬೇವಿನ ಸೊಪ್ಪಿಂದು ಒಂದು ಗ್ರೇವಿನೂ ಮಾಡ್ತಾರೆ ನಮ್ಮಮ್ಮ, ಚಿಕನ್ ಗ್ರೇವಿ, ಅದು ಸಖತ್ತಾಗಿರುತ್ತೆ. ಅದು ಕರ್ಬೇವಿನ ಸೊಪ್ಪು ಹಾಕಿದ್ದೀವಿ ಅಂತಲೇ ಅನಿಸಲ್ಲ. ಸೊ ಆ ರೀತಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ಒಂದ್ಸರಿ ತೋರಿಸ್ತೀನಿ ನಿಮಗೂ. ಕರ್ಬೇವು ಚಿಕನ್ ಅಂತ ಬರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ಬಟ್ ಕರ್ಬೇವು ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ ಅಮ್ಮ. ಸೊ ಒಂದ್ಸತಿ ಅಮ್ಮನ ಕೈಲೇ ಮಾಡಿಸ್ತೀನಿ, ತುಂಬ ಚೆನ್ನಾಗಿರುತ್ತೆ. ಬಾಯ್ ಬಾಯ್.